ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾದ್ಧೂಮೋ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಈ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಸ್ವಾಮಿ ಮಹಾಮೇಧಾನಂದಜಿಯವರೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಯೋಗ ಮತ್ತು ಯೋಗಕ್ಕಿರುವಂತಹ ಪ್ರಾಮುಖ್ಯತೆ, ವಿಶೇಷವಾಗಿ ತಮ್ಮ ರಾಮಕೃಷ್ಣಾಶ್ರಮ ಯೋಗವನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅಥವಾ ಯೋಗ ಶಿಕ್ಷಣವನ್ನು ನೀಡುವಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಜನ ಹೇಳೋದು ಯೋಗಾಸನಗಳನ್ನೇ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು, ಅವರ ವಿಚಾರಧಾರೆ ಏನಿತ್ತು? ಹೌದು, ಸಾಮಾನ್ಯವಾಗಿ ದೇಹದ ವ್ಯಾಯಾಮ ಅದು ಯೋಗಾಸನ ಅಂತೀವಿ. ಜನ ಅಷ್ಟನ್ನೇ ಯೋಗ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಯೋಗ ಅಂದರೆ ಸಮಗ್ರ ಮಾನವ ವಿಕಾಸದ ವಿಜ್ಞಾನ. ಯೋಗ ಅನ್ನೋ ಪದಕ್ಕೆ ಅರ್ಥ ಹೀಗೆ ಬರುತ್ತೆ: ಒಂದಾಗೋದು ಅಥವಾ ಸಂಯೋಗ ಅಂತ. ಇದನ್ನು ಎರಡು ಹಂತದಲ್ಲಿ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ, ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಮನಸ್ಸು ಒಂದು ದಿಕ್ಕಿನಲ್ಲಿ ಯೋಚಿಸ್ತಾ ಇರುತ್ತೆ, ಹೃದಯ ಮತ್ತೊಂದನ್ನು ಬಯಸ್ತಾ ಇರುತ್ತೆ, ಕೈಕಾಲು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯೋಗ ನಮ್ಮ ಚಿಂತನೆ, ಭಾವನೆ ಮತ್ತು ಕ್ರಿಯೆಗಳ ನಡುವೆ ಏಕತೆಯನ್ನು ತರುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತ, ನಮ್ಮ ನಿಜ ಸ್ವರೂಪ ಅಂದರೆ ಆತ್ಮಸ್ವರೂಪಿಗಳು ನಾವು ಪರಮಸತ್ಯದೊಂದಿಗೆ ಒಂದಾಗುವುದು. ಇದು ಮೇಲ್ಮಟ್ಟದ ಅಥವಾ ಒಳಮಟ್ಟದ ಒಂದು ಒಳಾರ್ಥ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಜೀವಾತ್ಮವೂ ಅವ್ಯಕ್ತ ಬ್ರಹ್ಮವೇ. ನಮ್ಮೊಳಗಿರುವ ಈ ದಿವ್ಯತೆಯನ್ನು ವ್ಯಕ್ತಪಡಿಸೋದೇ ಜೀವನದ ಪರಮಗುರಿ. ಆದ್ದರಿಂದ ಯೋಗ ಅಂತಂದರೆ ಮನುಷ್ಯನಲ್ಲಿರುವ ಶಕ್ತಿ, ಜ್ಞಾನ, ಪ್ರೀತಿ, ಪಾವಿತ್ರ್ಯತೆ ಮತ್ತು ದಿವ್ಯತೆ ಇವನ್ನು ಹೊರತರುವ ಒಂದು ಸಾಧನೆ, ಅದು ಯೋಗ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಾನು ಯೋಗವನ್ನು ಗುಹೆಗಳಿಂದ, ಕಾಡುಗಳಿಂದ, ಆಶ್ರಮಗಳಿಂದ ಹೊರತಂದು ಮಾನವ ಜೀವನದ ಮಧ್ಯದಲ್ಲಿ ಸ್ಥಾಪಿಸ್ತೀನಿ ಅಂತ. ಯೋಗ ಅಂದರೆ ಆಧ್ಯಾತ್ಮಿಕತೆ ಅಂತಲೂ ಉಂಟು. ಆದರೆ ಏನದರ ಅರ್ಥ? ಸ್ವಾಮಿ ವಿವೇಕಾನಂದರ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಜಗತ್ತಿನಿಂದ ವಿಮುಖವಾಗೋದಲ್ಲ, ಓಡ್ ಹೋಗೋದಲ್ಲ. ನಾವು ಯೋಚಿಸುವ ರೀತಿಯನ್ನು, ಪ್ರೀತಿಸುವ ರೀತಿಯನ್ನು, ಕೆಲಸ ಮಾಡುವ ರೀತಿಯನ್ನು ಮತ್ತು ಇತರರನ್ನು ನೋಡುವ ರೀತಿಯನ್ನು ಪರಿವರ್ತಿಸುವುದೇ ಆಧ್ಯಾತ್ಮಿಕತೆ. ಅದಕ್ಕೆ ಸಾಧನೆಯೇ ಯೋಗ. ಸ್ವಾಮಿ ವಿವೇಕಾನಂದರ ಯೋಗದ ಪ್ರತಿಪಾದನೆಯಲ್ಲಿ ಏನು ವಿಶೇಷತೆ ಇದೆ ಅಂತೀರಿ ಸ್ವಾಮೀಜಿ? ಸ್ವಾಮಿ ವಿವೇಕಾನಂದರು ಹೊಸದಾಗಿ ಯೋಗವನ್ನೇನು ಸೃಷ್ಟಿ ಮಾಡಲಿಲ್ಲ. ಇದು ಭಾರತದ ಪ್ರಾಚೀನ ಯೋಗವಿದ್ಯೆ. ಅದನ್ನು ಆಧುನಿಕ ಯುಗದ ಭಾಷೆಯಲ್ಲಿ, ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ವಿವರಿಸಿದರು. ಇದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದಾಗಿ, ಯೋಗವು ಸಾರ್ವತ್ರಿಕ. ಅದು ಒಂದು ಧರ್ಮಕ್ಕೋ, ಒಂದು ದೇಶಕ್ಕೋ ಅಥವಾ ಒಂದು ಜಾತಿ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದಲ್ಲ ಯೋಗ. ಅದೀಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತಲೂ ನಾವು ಆಚರಿಸ್ತೀವಿ. ಎರಡನೇದು, ಯೋಗ ಅನುಭವ ಆಧಾರಿತ. ಕೇವಲ ಯಾವುದೋ ಸಿದ್ಧಾಂತವನ್ನು ನಂಬೋದಲ್ಲ, ಯಾರೋ ಒಬ್ಬ ಗುರುಗಳನ್ನು ನಂಬೋದಲ್ಲ. ಯೋಗ ಹೇಳುತ್ತೆ, ಸಾಧನೆ ಮಾಡು, ಅನುಭವಿಸು, ಸತ್ಯವನ್ನು ನೀನೇ ಅರಿತುಕೋ ಅಂತ ಹೇಳುತ್ತೆ. ಇದು ಯೋಗದ ಒಂದು ಪ್ರಮುಖ ಸಂದೇಶ. ಇನ್ನೊಂದು, ಯೋಗವು ತಾರ್ಕಿಕ ಮತ್ತು ವೈಜ್ಞಾನಿಕ. ಇದು ಒಂದು ವಿಧಾನವನ್ನು ಅನುಸರಿಸಿ ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ನಾವು ಪರಿಶೀಲಿಸಬಹುದು. ಯಾರು ಬೇಕಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸ್ಬೋದು. ಯೋಗದಿಂದ ಬರೋದಿದು. ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ, ಮನಸ್ಸನ್ನು ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡು ಹೋಗೋ ಮಾರ್ಗ ಅಲ್ಲ. ಮನೆ, ಶಾಲೆ, ಕಚೇರಿ, ಕಾರ್ಖಾನೆ, ಕೃಷಿ ಕ್ಷೇತ್ರ ಮತ್ತು ಸಮಾಜ
ಎಲ್ಲವೂ ಯೋಗ ಸಾಧನೆಯ ಕ್ಷೇತ್ರಗಳಾಗುತ್ತೆ. ಸ್ವಾಮಿ ವಿವೇಕಾನಂದರು ಯೋಗವನ್ನು ವೇದಾಂತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ? ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವು ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜ ಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜ ಸ್ವರೂಪ ಆತ್ಮ, ಶುದ್ಧ, ಬುದ್ಧ, ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯಿಂದ ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ, ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸ್ಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ, ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೆಯದಾಯಿತು, ವೇದಾಂತಕ್ಕೂ ಒಳ್ಳೆಯದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನು ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟೆಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದ ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಸ್ವಾಮೀಜಿ ಹೇಳಿದ್ರು, ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ. ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ. ಸ್ವಾಮಿ ವಿವೇಕಾನಂದರು 4 ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ. 4 ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ? ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು 4 ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ಇದು ವಿವೇಕಾನಂದರು ಕಂಡು ಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ, ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ, ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ, ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು 4 ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ 4 ಆಯಾಮಗಳನ್ನು ಬೆಳೆಸುವ 4 ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು, ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೀಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳಿಬೇಕು. ಅದರಿಂದ 4 ಯೋಗಗಳನ್ನು ಅಭ್ಯಾಸ ಮಾಡಬೇಕು. ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ? ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾತ್ಮಕ ಅಸ್ಥಿರತೆ ಇದೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ, ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರೆಗೂ, ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲ್ತಿದ್ದೀವಿ, ಆದರೆ ನಮ್ಮ ಗಮನವನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್. ಅದು ಇದನ್ನು ಸರಿಯಾಗಿ ತರಬೇತಿಗೊಳಿಸಿದ್ರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ. ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳ್ಕೊಡುತ್ತೆ ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ, ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ. ಇದಿಷ್ಟು ಹೇಳ್ಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರುವಾಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು. ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು, ಮಾತಾಡದಿರೋದು ಅಂತಲ್ಲ. ಮನಸ್ಸು 2 ಕೆಲಸ ಮಾಡುತ್ತೆ ನಿರಂತರವಾಗಿ.
ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡ್ದಿದ್ರು ಮನಸ್ಸಿನಲ್ಲೇ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸಬೇಕು. ಚಾಟರಿಂಗ್ ಮೈಂಡ್ ಅಂತಾರೆ ಅದನ್ನು. ಅದೊಂದು ಕೆಲವು ನಿಮಿಷಗಳು ಆ ಆಲೋಚನೆಗಳನ್ನು, ಆ ಮಾತನಾಡುವ ಆ ಒಂದು ಕ್ರಿಯೆಯನ್ನು ಗಮನಿಸಿದಾಗ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ನಿಂತ್ಕೊಳ್ಳುತ್ತೆ. ಈ ಒಂದು ಅಭ್ಯಾಸದಿಂದ ಶುರು ಮಾಡ್ಬೋದು. ಉಸಿರಾಟದ ಕಡೆ ಗಮನ ನೀಡೋದು, ಅದನ್ನು ಮಾಡಿದಾಗಲೂ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಋಷಿ ಮುನಿಗಳು ಕಂಡ ಸತ್ಯ ಇದು. ಮನಸ್ಸಿಗೂ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಮನಸ್ಸು ಉದ್ವೇಗಗೊಂಡಾಗ, ಯಾವುದೇ ಕಾರಣಕ್ಕಾಗಲಿ ಭಯದಿಂದಲೋ ಕೋಪದಿಂದಲೋ ಉದ್ವೇಗಗೊಂಡಾಗ ಉಸಿರಾಟ ಏರ್ಪೇರಾಗುತ್ತೆ. ಅದನ್ನು ಋಷಿಗಳು ಹೇಳಿದ್ರು, ಉಸಿರಿಗೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು. ಈ ಉಸಿರಾಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತಲೇ ಮಾಡ್ತಾರೆ. ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆಂದಾಗಿ ಮಾಡಿಸ್ಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ. ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು. ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು. ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರು ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು. ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ. ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು. ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ. ಕರ್ಮಯೋಗ ಅಂತಿರಲ್ಲ, ಹಾಗಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ? ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೆ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು. ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ. ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು. ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ. ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೆ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ. ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡ್ಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಃಶಾಂತಿಯನ್ನು ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗೆ ಮಾಡಲಿಕ್ಕೆ ಕರ್ಮಯೋಗಿ ತನಗೆ ತಾನೇ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನೋ, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡೋದು, ಈ ಕೆಲಸದಿಂದ ಯಾರಿಗೂ ಉಪಯೋಗವಾಗುತ್ತೆ. ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕಾದ್ರೆ ಅದರಲ್ಲಿ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಆ್ಯನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವೂ ಒಂದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆ ಅರ್ಥದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ. ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ. ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೇ ಜೀವಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ಟರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡೋ, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೇ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ.
ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ. ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿ ಯೋಗದ ಸ್ಥಾನ ಏನು ಅಂತೀರಿ? ಭಕ್ತಿ ಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ. ಸ್ವಾಮಿತ್ವ ಭಾವ, ಓನರ್ಶಿಪ್ ಅದು ಬಂದ್ಬಿಡುತ್ತೆ. ಇಲ್ಲಾಂದರೆ ಅತಿಯಾಗಿ ಅವಲಂಬನೆಯ ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆಯಲ್ಲ. ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸ್ಬೋದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ. ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ. ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ? ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನ್ನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೆ ಏನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಜ್ಞಾನಯೋಗ ಸ್ಪಷ್ಟ ಚಿಂತನೆ, ಸ್ವತಂತ್ರ ನಿರ್ಣಯ ಶಕ್ತಿ ಮತ್ತು ಅಂಧಾನುಕರಣದಿಂದ ಮುಕ್ತಿಯನ್ನು ನೀಡುತ್ತೆ. ಅದರ ಉನ್ನತ ಅನುಭವವೆಂದರೆ ಅಸ್ತಿತ್ವದ ಏಕತೆ. ಎಲ್ಲ ಜೀವಿಗಳಲ್ಲೂ ಅದೇ ಚೈತನ್ಯವಿದೆ ಎನ್ನುವ ಅರಿವು ನಮಗೆ ಜ್ಞಾನಯೋಗದಿಂದ ಪಡಿಬೋದು. ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ 4 ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ, ಅಥವಾ 4ರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ? ಸ್ವಾಮಿ ವಿವೇಕಾನಂದರ ಪ್ರಕಾರ 4 ಸಾಧನೆ ಮಾಡಬೇಕು ನಾವು. ಯಾಕೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ ಆರಂಭಿಸ್ಬೋದು. ಆದರೆ ಎಲ್ಲವನ್ನೂ ಸಮನ್ವಯವಾಗಿ ಬೆಳೆಸಿಲ್ಲ ಅಂದರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ. ಕೇವಲ ಭಾವಿಸುವ ಮನುಷ್ಯ ಅತಿ ಭಾವುಕನಾಗ್ಬೋದು, ಸೆಂಟಿಮೆಂಟಲಿಸಮ್ ಅಂತೀವಿ ಭಕ್ತಿಯೋಗದಲ್ಲಿ. ಕೇವಲ ಕೆಲಸ ಮಾಡೋನೋ ಚಂಚಲನಾಗ್ಬೋದು ಅಥವಾ ಅಹಂಕಾರಿ ಆಗ್ಬೋದು, ಬೇರೆ ಎಲ್ಲ ಸಪೋರ್ಟ್ ಇಲ್ಲದೆ ಇದ್ದರೆ. ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ, ಇದು ಯಾವುದು ಸರಿ ಹೋಗಲ್ಲ. ಸಂಪೂರ್ಣ ವಿಕಾಸ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು. ಅದಾಗಬೇಕು ಅಂತಂದರೆ 4 ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ? ಇಂದಿನ ವಿದ್ಯಾರ್ಥಿಗಳಿಗೆ ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ. ಎಲ್ಲರೂ ಮಿಡಲ್ ಸ್ಕೂಲ್ಗೆ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರಿಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ 4 ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಸ್ವಾಮೀಜಿ ಹೇಳ್ತಾರೆ, ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ.
ನಾವು ಮಕ್ಕಳನ್ನು ಬೈಬಾರ್ದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ದೋ ಹೇಗೆ ಬಂದಿದ್ದೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ದರೆ ನಾವು ಏನು ಹೇಳ್ತಾ ಇರ್ತೀವೋ ಹಾಗೆ ಆಗಿಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡ್ಬೇಕು, ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ. ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ, ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ, ನೀವು ಇರೋ ಎಲ್ಲ ದೇವರುಗಳನ್ನು ನಂಬಿ ನಿಮ್ಮನ್ನು ನೀವು ನಂಬದೇ ಇದ್ದರೆ ನೀವು ದೇವರನ್ನು ನಂಬಿಲ್ಲ ಅಂತಲೇ ಅರ್ಥ. ಇವರನ್ನೇ ಥೀಸ್ಟ್ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ. ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಚಾರಿತ್ರತೆ ಅಂದರೆ ಏನೋ ಇದಿರಬೇಕು. 5 ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳೋ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸ್ಕಿರಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ, ಮಾರ್ಕ್ಸ್ ಪಡಿಬೇಕಲ್ಲ. ಮಾರ್ಕ್ಸ್ ಯಾಕೆ ಬೇಕು? ಒಳ್ಳೆ ಕಾಲೇಜಲ್ಲಿ, ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ. ಅಲ್ಲಿ ಯಾಕೆ ಓದಬೇಕು? ಒಳ್ಳೆ ಕೆಲಸ ಬೇಕಲ್ಲ. ಒಳ್ಳೆ ಕೆಲಸ ಅಂದರೆ ಏನು? ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗಿಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ. ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು, ಎಲ್ರಿಗೂ ಗೊತ್ತು ಅಂತ. ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ? ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ, ಅದನ್ನು ಹಿಂತಿರುಗಿ ಕೊಡಬೇಕು. ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು. ಆ ಜ್ಞಾನ ಪಡೀಲಿಕ್ಕೆ ನಾನೀಗ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892ರಲ್ಲಿ. ನಂತರ ಮೈಸೂರು ಮಹಾರಾಜರ ಜೊತೆಗೆ ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ದರು ವಿದೇಶಕ್ಕೆ ಹೋಗಲಿಕ್ಕೆ. ಅಮೇರಿಕದಿಂದ 895ರಲ್ಲಿ ಮೈಸೂರು ಮಹಾರಾಜರು ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದಿವಾನರು ಶೇಷಾದ್ರಿಯರಿಗೂ ಬರೆದಿದ್ರು, ಮಹಾರಾಜರಿಗೂ ಬರೆದಿದ್ರು. ಮಹಾರಾಜರು ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ, ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಈಸ್ ಶಾರ್ಟ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ರಾಜರೇ, ಮಹಾರಾಜರೇ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ. ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು? ಸಮಾಜದಿಂದ ತೊಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತೊಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು ಓದ್ಕೊಳ್ತಾ ಇರುವ ನಿಜವಾದ ಉದ್ದೇಶ. ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ. ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ. ಗೃಹಿಣಿಯರು, ಗೃಹಸ್ಥರು ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡ್ಬೋದೆ? ಖಂಡಿತ. ಮನೆ ಆಧ್ಯಾತ್ಮಿಕ ಜೀವನಕ್ಕೆ ವಿರುದ್ಧವಾದ ಸ್ಥಳವಲ್ಲ. ಮನೆಯ ಅತ್ಯುತ್ತಮ ಯೋಗ ಸಾಧನೆಯ ಕ್ಷೇತ್ರ. ಅಡುಗೆ ಮಾಡೋದು, ಮಕ್ಕಳನ್ನು ನೋಡ್ಕೊಳ್ಳೋದು, ವೃದ್ಧರ ಸೇವೆ ಮಾಡೋದು, ಕುಟುಂಬದ ಸಂಬಂಧಗಳನ್ನು ಕಾಪಾಡೋದು ಮತ್ತು ಮನೆಯ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು, ಇದೆಲ್ಲ ಅಪಾರ ತಾಳ್ಮೆ, ಗಮನ ಮತ್ತು ತ್ಯಾಗವನ್ನು ಕೇಳುತ್ತೆ. ಒಬ್ಬ ಗೃಹಿಣಿ ಮನೆ ಗುಡಿಸ್ಬೇಕಾದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಭಗವಂತನ ಪ್ರೀತಿಗಾಗಿ ಅದು ಮಾಡಿದ್ರೆ, ಗಮನ ಇಟ್ಟು ಮಾಡಿದಾಗ ಅದು ಗಮನವಿಲ್ಲದೆ ಮಾಡೋ ಪೂಜೆಗಿಂತ ಉತ್ತಮವಾದ ಕರ್ಮ ಆಗುತ್ತೆ. ಇವುಗಳನ್ನು ಕೇವಲ ಭಾರ ಅಂತ ನೋಡದೆ ಪ್ರೀತಿ ಮತ್ತು ಸೇವಾ ಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಗೃಹಿಣಿ ಮನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಫಲಾಪೇಕ್ಷೆ ಇರಲ್ಲ. ನಮ್ಮ ಯಜಮಾನರು ಇದನ್ನು ನೋಡಿ ಹಣ ಜಾಸ್ತಿ ಕೊಡಬೇಕು, ನನ್ನ ಮಗ ಇದನ್ನು, ನನ್ನ ಅತ್ತೆ, ನಮ್ಮ ಮಾವ ಇದನ್ನು ನೋಡಿ ನನಗೆ ಬೇಷ್ ಅನ್ಬೇಕು ಅಂತಿಲ್ಲ. ಇವ್ರಿಗೆ ಚೆನ್ನಾಗಿರಲಿ, ಇವ್ರಿಗೆ ಸಂತೋಷ ಆಗಲಿ ಅಂತ ಪ್ರೀತಿಯಿಂದ ಮಾಡ್ತಾಳೆ. ಅದಕ್ಕೆ ತಾಯಿಗೆ ಮೊದಲು ದೇವರು ಅನ್ನೋದು. ಆದರೆ ಯೋಗ ಗೃಹಿಣಿ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸಬೇಕು, ಅನ್ಯಾಯವನ್ನು ಮೌನವಾಗಿ ಸಹಿಸಬೇಕು ಅಂತೆಲ್ಲ ಹೇಳಲ್ಲ. ಅದು ಕೆಲವು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ.
ಆತ್ಮಗೌರವ, ಆರೋಗ್ಯ, ವಿಶ್ರಾಂತಿ, ಆರೋಗ್ಯಕರ ಇದರ ಮಿತಿಗಳು ಅಗತ್ಯ. ಗೃಹಸ್ಥ ಅಥವಾ ಗೃಹಿಣಿಯರು ಹೀಗೆ ಅಭ್ಯಾಸ ಮಾಡ್ಬೋದು. ದಿನವನ್ನು ಪ್ರಾರ್ಥನೆ ಅಥವಾ ಮೌನದಿಂದ ಆರಂಭಿಸಿ ದಿನನಿತ್ಯದ ಕೆಲಸಗಳನ್ನು ಜಾಗೃತಿಯಿಂದ ಮಾಡಿ, ಕೋಪ ಮತ್ತು ಕಠೋರ ಮಾತುಗಳನ್ನು ಕಡಿಮೆ ಮಾಡಿ, ಮನೆಯ ಕರ್ತವ್ಯಗಳನ್ನು ಸೇವೆಯಾಗಿ ಮಾಡೋದು, ಸ್ವಲ್ಪ ಸಮಯ ಅಧ್ಯಯನ, ಜಪ ಅಥವಾ ಧ್ಯಾನಕ್ಕೆ ಮೀಸಲಿಡೋದು, ಈ ರೀತಿ ಮಾಡ್ಬೋದು. ಉದ್ಯೋಗಿಗಳು, ವೃತ್ತಿಪರರು, ಕಾರ್ಮಿಕರಿಗೆ ವಿವೇಕಾನಂದರ ಯೋಗದ ಸಂದೇಶ. ಇಂದಿನ ಕೆಲಸದ ವಾತಾವರಣದಲ್ಲಿ ಟೈಮ್ ಲಿಮಿಟ್ಸ್ ತುಂಬ ಇದೆ, ಸ್ಪರ್ಧೆ ಇದೆ, ಆಮೇಲೆ ಅನಿಶ್ಚಿತತೆ ಇದೆ. ಯಾವ ಕೆಲಸದಿಂದ ತೆಗೆದಾಕ್ತಾರೆ ಹೇಳೋಂಗಿಲ್ಲ. ಇದೆಲ್ಲರದಿಂದ ಮಾನಸಿಕ ಒತ್ತಡ ಇದೆ, ಸಂಘರ್ಷ ಇದೆ, ಆಯಾಸ, ಟೈರ್ಡ್ನೆಸ್, ಸ್ಟ್ರೆಸ್ಸು, ಬರ್ನ್ಔಟ್ ಅಂತೆಲ್ಲ ಹೇಳ್ತಾ ಇದ್ದೀವಿ. ಕರ್ಮಯೋಗ ಪೂರ್ಣ ಗಮನದಿಂದ ಕೆಲಸ ಮಾಡೋದು ಮತ್ತು ವೈಯಕ್ತಿಕ ಹೆಸರು, ಪ್ರತಿಷ್ಠೆ, ಅತಿಯಾಗಿ ಆಸೆಯನ್ನು ಕಡಿಮೆ ಮಾಡೋದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ರಾಜಯೋಗ ಚಂಚಲತೆ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಹೇಳ್ಕೊಡುತ್ತೆ. ಜ್ಞಾನಯೋಗ ನೈತಿಕ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಭಕ್ತಿಯೋಗ ವಿನಯವಾಗಿ, ಕೃತಜ್ಞತೆಯಿಂದ ಮತ್ತು ಸಹೋದ್ಯೋಗಿಗಳ ಬಗ್ಗೆ ಗೌರವವನ್ನು ಬೆಳೆಸೋದನ್ನು ಹೇಳ್ಕೊಡುತ್ತೆ. ಯೋಗ ಅಭ್ಯಾಸ ಮಾಡುವ ಮೂಲಕ ಉದ್ಯೋಗಿ ಅಥವಾ ಕಾರ್ಮಿಕನೋ ಬೆಳೆಸ್ಕೊಳ್ಬೇಕಾದ ಕೆಲವು ಗುಣಗಳಿದೆ. ಸಮಯ ಪಾಲನೆ, ಏಕಾಗ್ರತೆ, ವೃತ್ತಿಪರ ಕೌಶಲ್ಯ, ಪ್ರಾಮಾಣಿಕತೆ, ಭಾವನಾತ್ಮಕ ಸಮತೋಲನ, ಸಹಕಾರ ಮನೋಭಾವ, ಹೊಟ್ಟೆ ಕಿಚ್ಚಿನಿಂದ ಮುಕ್ತಿಯಾಗೋದು, ಸಮಾಜದ ಹಿತದೃಷ್ಟಿಯಿಂದ ಬದ್ಧನಾಗಿ ಕೆಲಸ ಮಾಡೋದು. ಯೋಗ ನಿಷ್ಕ್ರಿಯವಲ್ಲ. ಶೋಷಣೆ, ಅಪ್ರಾಮಾಣಿಕತೆ, ಈ ಅನ್ಯಾಯವನ್ನೆಲ್ಲ ದ್ವೇಷವಿಲ್ಲದೆ ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ಯೋಗ ನಮಗೆ ನೀಡುತ್ತೆ. ಸ್ವಾಮೀಜಿಯವರ ಆದರ್ಶ ಕೆಲಸದಿಂದ ದೂರ ಸರಿಯೋದಲ್ಲ, ಹೆಚ್ಚು ಶಕ್ತಿಯಿಂದ, ಕಡಿಮೆ ಸ್ವಾರ್ಥದಿಂದ, ಹೆಚ್ಚು ಆಂತರಿಕ ಸ್ವಾತಂತ್ರ್ಯದಿಂದ ಕೆಲಸ ಮಾಡಬೇಕು. ಜೀವನಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾದಂತಹ ಒಂದು ಮುಖ್ಯ ಸಂದೇಶ ಸ್ವಾಮೀಜಿ. ಮುಖ್ಯ ಸಂದೇಶ ಅಂದರೆ ನಿಮ್ಮನ್ನು ನೀವು ಕಡಿಮೆ ಅಂತ ಅಂದಾಜಿಸಬೇಡಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದೇ ಶಕ್ತಿ ಇದೆ, ಪವಿತ್ರತೆ ಇದೆ, ಜ್ಞಾನ, ಪ್ರೀತಿ, ದಿವ್ಯತೆ ಅಡಗಿದೆ. ಅದನ್ನು ಹೊರತರೋ ಪ್ರಕ್ರಿಯೆಯೇ ಯೋಗ. ನಾವು ಯಾವ ಸ್ಥಿತಿಯಲ್ಲಿದ್ದೀವೋ ಅಲ್ಲಿಂದಲೇ ಆರಂಭಿಸಬೇಕು. ಮನಸ್ಸು ಚಂಚಲವಾಗಿದ್ದರೆ ಏಕಾಗ್ರತೆಯನ್ನು ಅಭ್ಯಾಸ ಮಾಡೋಣ. ಹೃದಯ ದುಃಖವಾಗಿದ್ದರೆ ಪ್ರಾರ್ಥನೆ ಮತ್ತು ಭಕ್ತಿಯ ಕಡೆಗೆ ತಿರುಗೋಣ. ಸ್ವಾರ್ಥ ಹೆಚ್ಚಾಗಿದ್ದರೆ ಯಾರಿಗಾದರೂ ಒಂದು ಸ್ವಲ್ಪ ಸೇವೆ ಮಾಡೋಣ. ಗೊಂದಲವಿದ್ದರೆ ವಿಚಾರ ಮತ್ತು ವಿವೇಕವನ್ನು ಬೆಳೆಸ್ಕೊಳ್ಳೋಣ. ಭಯವಿದ್ದರೆ ನಮ್ಮೊಳಗಿರುವ ಆತ್ಮಶಕ್ತಿಯನ್ನು ನೆನಪಿಸಿಕೊಳ್ಳೋಣ. ಬಲಿಷ್ಠ, ನಿರ್ಭಯ, ಕರುಣಾಮಯ, ಆತ್ಮಸಂಯಮವುಳ್ಳ ಮತ್ತು ಸಮಾಜಮುಖಿಯಾದ ಮಾನವರಾಗಿ ನಿರ್ಮಾಣಗೊಳ್ಳೋಣ. ಸ್ವಾಮೀಜಿಯವರ ಅಮರ ಒಂದು ಕರೆ ಇದೆ. ಶಕ್ತಿಯಿಂದ ಎದ್ದು ನಿಲ್ಲಿ, ನಿಮ್ಮ ಕರ್ತವ್ಯವನ್ನು ಮಾಡಿ, ಮನಸ್ಸನ್ನು ವಶಪಡಿಸಿಕೊಳ್ಳಿ, ಹೃದಯವನ್ನು ವಿಶಾಲಗೊಳಿಸಿ, ಮಾನವತೆಯನ್ನು ಸೇವಿಸಿ, ನಿಮ್ಮೊಳಗಿನ ದಿವ್ಯತೆಯನ್ನು ವ್ಯಕ್ತಪಡಿಸಿ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಒಳ್ಳೆಯದು ಸ್ವಾಮಿ ಮಹಾಮೇಧಾನಂದಜಿಯವರೇ. ಇದುವರೆಗೂ ಕೂಡ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಈ ಕುರಿತು ಬಹಳ ಉತ್ತಮವಾದ ಸಂದೇಶವನ್ನು ತಿಳಿಸಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೆ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಮೈಸೂರು. ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ ಮುಂದೆ ನಡೆಯುವ ಯೋಗ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ. ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ. ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.